Hi, hello, namaskara, friends. I am coming from study group. ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗಾಗಲೇ ಬಿಟ್ಟಿರ್ತಕ್ಕಂತಹ ನಮ್ಮ ವಿಡಿಯೋಸನ್ನು ವೀಕ್ಷಿಸಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಸರಿ ಫ್ರೆಂಡ್ಸ್, ಇವಾಗ ನಾವು ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ 20 ಇಂಪಾರ್ಟೆಂಟ್ ಕ್ವಶನ್ ಆನ್ಸರೊಂದಿಗೆ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ಸರಿ ಫ್ರೆಂಡ್ಸ್, ಫಸ್ಟ್ನೇ ಕ್ವಶನ್ ನೋಡೋಣ. ಯಾವ ವರ್ಷದಲ್ಲಿ ಮೈಸೂರು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಯಾವ ವರ್ಷದಲ್ಲಿ ಮೈಸೂರು ಅಂತ ಕರಿತಾ ಇದ್ದಂತಹ ಕರ್ನಾಟಕವನ್ನು ಕರ್ನಾಟಕ ಅಂತಂದು ಮರುನಾಮಕರಣ ಮಾಡಲಾಯಿತು ಅಂತ ಕ್ವಶನ್ನು. ಸರಿ, ಇದರ ಆನ್ಸರನ್ನು ನೋಡಿದಾಗ 1973ರಲ್ಲಿ ಮೈಸೂರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಸರಿ, ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಲೋಕಸಭೆಯ ಮೊದಲ ಸ್ಪೀಕರ್ ಗಣೇಶ್ ವಾಸುದೇವ್ ಮಾವಲಂಕರ್. ಗಣೇಶ್ ವಾಸುದೇವ್ ಮಾವಲಂಕರ್ ಇವರು ಲೋಕಸಭೆಯ ಮೊದಲ ಸ್ಪೀಕರ್ ಆಗಿದ್ದಾರೆ. ಹಾಗಾದರೆ ಮೂರನೇ ಕ್ವಶನ್, ಇಂದಿನ ಲೋಕಸಭಾ ಸ್ಪೀಕರ್ ಯಾರು? ಇಂದಿನ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೋಟಾ. ಓಂ ಬಿರ್ಲಾ ಕೋಟಾ. ಸರಿ ಫ್ರೆಂಡ್ಸ್, ಮುಂದಿನ ಕ್ವಶನ್ಗೆ ಹೋಗೋಣ. ಯೂಟ್ಯೂಬ್ ಯಾವ ದೇಶದ ಕಂಪನಿಯಾಗಿದೆ? ಯೂಟ್ಯೂಬ್ ನಾವೆಲ್ಲರೂ ವೀಕ್ಷಣೆ ಮಾಡ್ತೀವಲ್ವಾ, ಈ ಯೂಟ್ಯೂಬ್ ಅನ್ನುವಂಥದ್ದು ಯಾವ ದೇಶದ ಕಂಪನಿ ಆಗಿದೆ ಅಥವಾ ಯಾವ ದೇಶ ಇದನ್ನು ಪರಿಚಯಿಸಿತು ಅಂತ ಕೇಳಿದರೆ ಕ್ವಶನ್. ಯೂಟ್ಯೂಬನ್ನು ಅಮೇರಿಕಾ ದೇಶವು ಪರಿಚಯಿಸಿದೆ ಅಥವಾ ಅಮೇರಿಕಾದ ಕಂಪನಿಯಾಗಿದೆ. ಸರಿ ಫ್ರೆಂಡ್ಸ್, ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರಧಾನಿ ಮೋದಿ ಯಾವ ದಿನದಂದು ನೋಟ್ ಬಂದ್ ಘೋಷಣೆ ಮಾಡಿದರು? ಪ್ರಧಾನಿ ಮೋದಿ ಯಾವ ದಿನ ನೋಟ್ ಬಂದ್ ಘೋಷಣೆಯನ್ನು ಮಾಡ್ತಾರೆ? ಯಾವ ದಿನ ಅಂದರೆ ನವೆಂಬರ್ 8ನೇ ತಾರೀಕು 2016. ನವೆಂಬರ್ 8, 2016 ಅವತ್ತು ಪ್ರಧಾನಿ ಮೋದಿಯವರು ನೋಟ್ ಬಂದ್ ಘೋಷಣೆಯನ್ನು ಮಾಡ್ತಾರೆ. ಸರಿ, ಮುಂದಿನ ಕ್ವಶನ್ ನೋಡೋಣ. ಸಸ್ಯಗಳಿಗೂ ಜೀವವಿದೆ, ಸಸ್ಯಗಳಿಗೂ ಸಹ ಜೀವವಿದೆ ಎಂಬಂತಹ ಘೋಷಣೆಯನ್ನು ಯಾರು ಮಾಡ್ತಾರೆ ಮೊದಲ ಬಾರಿಗೆ? ಸಸ್ಯಗಳಿಗೂ ಜೀವವಿದೆ ಎಂಬ ಘೋಷಣೆಯನ್ನು ಮಾಡಿದವರು ಯಾರು? ಜಗದೀಶ್ ಚಂದ್ರ ಬೋಸ್ರವರು ಸಸ್ಯಗಳಿಗೂ ಜೀವವಿದೆ ಅಂತ ಹೇಳ್ತಾರೆ. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಚಿಪ್ಸ್ ಪ್ಯಾಕೆಟ್ನಲ್ಲಿ ಯಾವ ಅನಿಲವನ್ನು ತುಂಬ್ತಾರೆ? ಚಿಪ್ಸ್ ಪ್ಯಾಕೆಟ್ನಲ್ಲಿ ಚಿಪ್ಸ್ ಕೆಡಬಾರ್ದು ಅಂತ ಅನಿಲವನ್ನು ಹಾಯಿಸಿರ್ತಾರೆ. ಆ ಯಾವ ಅನಿಲವನ್ನು ಹಾಕಿರ್ತಾರೆ ಅಂದರೆ ನೈಟ್ರೋಜನನ್ನು ಹಾಕಿರ್ತಾರೆ. ಇದರಿಂದ ಅದು ಕಮಟುವಿಕೆಗೆ ಒಳಪಡಲ್ಲ ಅಥವಾ ಹಾಳಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ನೈಟ್ರೋಜನ್ ಅನಿಲವನ್ನು ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಹಾಕಿರ್ತಾರೆ. ಸರಿ, ಮುಂದಿನ ಕ್ವಶನನ್ನು ನೋಡೋಣ. DNA ವಿಸ್ತೃತ ರೂಪ ಏನು ಅಂತ ಕ್ವಶನ್ನು. DNA ವಿಸ್ತೃತ ರೂಪ ಡಿಆಕ್ಸಿರೈಬೋ. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ ಇದು DNA ವಿಸ್ತೃತ ರೂಪವಾಗಿದೆ. ಸರಿ, ಮುಂದಿನ ಒಂದು ಕ್ವಶನನ್ನು ನೋಡೋಣವಾ. ಪ್ರಪಂಚದಲ್ಲೇ ಅತಿ ಕಡಿಮೆ ದರದಲ್ಲಿ ಪೆಟ್ರೋಲ್ ದೊರೆಯುವಂತಹ ದೇಶ ಯಾವುದು? ಪ್ರಪಂಚದಲ್ಲಿಯೇ ಇಡೀ ಪ್ರಪಂಚದಲ್ಲಿನೇ ಅತಿ ಕಡಿಮೆ ದರ ಅಂದರೆ ಅತಿ ಕಡಿಮೆ ಬೆಲೆಗೆ ಪೆಟ್ರೋಲ್ ದೊರೆಯುವಂತಹ ದೇಶ ಯಾವುದು ಅನ್ನುವಂಥದ್ದು ಕ್ವಶನ್ನು. ಯಾವ ದೇಶದಲ್ಲಿ ದೊರೀತೈತೆ ಅಂದ್ರೆ ವೆನೆಜುವೆಲ್ಲಾ. ವೆನೆಜುವೆಲ್ಲಾ ಇಲ್ಲಿ 1.48 ರೂಪಾಯಿ ಅಂದರೆ ₹1.48 ಹೇಳಬೇಕಂದ್ರೆ ₹2. ₹2ಗೆ 1 ಲೀಟ್ರ್ ಪೆಟ್ರೋಲ್ ದೊರೆಯುತ್ತೆ ಅಂತೆ. ಎಷ್ಟು ಕಡಿಮೆ ದರದಲ್ಲಿ ದೊರೀತೈತೆ ನೋಡ್ರಿ. ಇಡೀ ಪ್ರಪಂಚದಲ್ಲಿನೇ ಅತಿ ಕಡಿಮೆ ದರದಲ್ಲಿ ಪೆಟ್ರೋಲ್ ದೊರೆಯುವಂತಹ ದೇಶ ವೆನೆಜುವೆಲ್ಲಾ. ಕೇವಲ ₹2ಗೆ 1 ಲೀಟ್ರ್ ಪೆಟ್ರೋಲ್ ದೊರೀತೈತಿ. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವಿದೇಶಿಗರು ಯಾರು? ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ವಿದೇಶಿಗ
ಯಾರು ಅಂತ ನೋಡಿದಾಗ ಖಾನ್ ಅಬ್ದುಲ್ ಗಫರ್ ಖಾನ್. ಖಾನ್ ಅಬ್ದುಲ್ ಗಫರ್ ಖಾನ್ ಇವರು ಪಾಕಿಸ್ತಾನದ ಒಬ್ಬ ವ್ಯಕ್ತಿಯಾಗಿದ್ದು 1987ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡಿತಾರೆ. ಇವ್ರ ನಂತರ ಎರಡನೇದಾಗಿ ಪಡೆದಿರ್ತಕ್ಕಂತಹವರು ನೆಲ್ಸನ್ ಮಂಡೇಲಾ. ನೆಲ್ಸನ್ ಮಂಡೇಲಾ ಇವರು ಆಫ್ರಿಕಾ ದೇಶದವರಾಗಿದ್ದು ಇವರು 1999ರೊಳಗ ಭಾರತ ರತ್ನ ಪ್ರಶಸ್ತಿಯನ್ನು ಪಡಿತಾರೆ. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಯಾರು? ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಕ್ಕಂಥದ್ದು ಕ್ವಶನ್. ರೀಟಾ ಫರಿಯಾ ಎಂಬುವಳು ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಗೆದ್ದಂತಹ ಮೊದಲ ಭಾರತೀಯ ಮಹಿಳೆಯಾಗಿದ್ದಾಳೆ. ಇವಳು 1966ರಲ್ಲಿ ಈ ಪ್ರಶಸ್ತಿಯನ್ನು ಗೆಲ್ತಾಳೆ. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ಮನುಷ್ಯನ ಕಣ್ಣುಗಳು ಎಷ್ಟು ಮೆಗಾ ಪಿಕ್ಸೆಲ್ ಇರುತ್ತವೆ? ಮನುಷ್ಯನ ಕಣ್ಣುಗಳು ಎಷ್ಟು ಮೆಗಾ ಪಿಕ್ಸೆಲ್ ಇರುತ್ತವೆ? ಮನುಷ್ಯನ ಕಣ್ಣುಗಳು 576 ಮೆಗಾ ಪಿಕ್ಸೆಲ್ ಇರುತ್ತವೆ. 576 ಮೆಗಾ ಪಿಕ್ಸೆಲ್ ಇರುತ್ತವೆ ಮನುಷ್ಯನ ಕಣ್ಣುಗಳು. ಸರಿ, ಮುಂದಿನ ಕ್ವಶನ್ ನೋಡಿದಾಗ ಗುಹೆಗಳನ್ನು ಆಶ್ರಯಿಸಿದ ಮೊದಲ ಮಾನವ ಪ್ರಜಾತಿ ಯಾವುದು? ಗುಹೆಗಳನ್ನು ಆಶ್ರಯಿಸಿದಂತಹ ಮೊದಲ ಮಾನವ ಪ್ರಜಾತಿ ಯಾವುದು? ನಿಯಾಂಡರ್ ಮಾನವ ಗುಹೆಯನ್ನು ಆಶ್ರಯಿಸಿದಂತಹ ಮೊದಲ ಮಾನವ ಪ್ರಜಾತಿಯಾಗಿರ್ತಾನೆ. ಮತ್ತು ಹೋಮೋ ಹಬಿಲಿಸನ್ನು ಕೈಗಳ ಮಾನವ ಅಂತ ಕೂಡ ಕರೀತಾರೆ. ಯಾರನ್ನ? ಹೋಮೋ ಹಬಿಲಿಸ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹೋಮೋ ಹಬಿಲಿಸನ್ನು ಕೈಗಳ ಮಾನವ ಅಂತ ಕರೀತಾರೆ. ನಿಯಾಂಡರ್ ಮಾನವನನ್ನು ಗುಹೆಗಳನ್ನು ಆಶ್ರಯಿಸಿದಂತಹ ಮೊದಲ ಮಾನವ ಪ್ರಜಾತಿ ಅಂತ ಕರೀತಾರೆ. ಸರಿ, ಮುಂದಿನ ಕ್ವಶನ್ ನೋಡಿದಾಗ ಆರಂಭಿಕ ಮಾನವನ ಯೋಜಿತ ಬೇಟೆ ಹಾಗೂ ವಧಿಸಲ್ಪಟ್ಟಂತಹ ಕುರುಹುಗಳು ಎಲ್ಲೆಲ್ಲಿ ದೊರೆತವು ಅಂತ ಕೇಳಿದ್ದಾರೆ. ಆರಂಭಿಕ ಮಾನವ ಹೋಮೋ ಹಬಿಲಿಸ್ ಮತ್ತು ಹೋಮೋ ಎರೆಕ್ಟಸ್ ಇವರೆಲ್ಲ ಇದ್ದಾಗ ಯೋಜಿತವಾಗಿ ಬೇಟೆಯಾಡಿರ್ತಕ್ಕಂಥ ಮತ್ತು ಬೇಟೆಯನ್ನು ವಧಿಸಲ್ಪಟ್ಟಂತಹ ಕುರುಹುಗಳು ಸಿಕ್ಕಿರ್ತಕ್ಕಂತಹ ಒಂದಷ್ಟು ಸ್ಥಳಗಳನ್ನ ಕೇಳ್ತಾ ಇದ್ದಾರೆ. ಇಂಗ್ಲೆಂಡಿನ ಬಾಕ್ಸ್ ಗ್ರೋವ್ ಮತ್ತು ಜರ್ಮನಿಯ ಶಾನಿಂಗ್ಜೆನ್. ಇಂಗ್ಲೆಂಡಿನ ಬಾಕ್ಸ್ ಗ್ರೋವ್ ಮತ್ತು ಜರ್ಮನಿಯ ಶಾನಿಂಗ್ಜೆನ್ ಇಲ್ಲಿ ಆರಂಭಿಕ ಮಾನವನ ಯೋಜಿತ ಬೇಟೆ ಹಾಗೂ ವಧಿಸಲ್ಪಟ್ಟಂತಹ ಕುರುಹುಗಳು ಸಿಕ್ಕಿವೆ. ಸರಿ ಫ್ರೆಂಡ್ಸ್, ಮುಂದೆ ಹೋಗೋಣ. 15ನೇ ಕ್ವಶನ್. ಜಾಗತಿಕ ಇತಿಹಾಸದ ಪ್ರಪ್ರಥಮ ಸಾಮ್ರಾಜ್ಞಿ ಯಾರು? ಜಾಗತಿಕ ಇತಿಹಾಸದಲ್ಲಿನೇ ಪ್ರಪ್ರಥಮ ಸಾಮ್ರಾಜ್ಞಿ ಅಂತ ಕರೆಸ್ಕೊಂಡವರು ಯಾರು ಅಂತಂದರೆ ಹತ್ಸೆಪುಟ್ಸೆ ಎಂಬವಳು ಜಾಗತಿಕ ಇತಿಹಾಸದ ಪ್ರಪ್ರಥಮ ಸಾಮ್ರಾಜ್ಞಿಯಾಗಿದ್ದಾಳೆ. ಇವಳು 1ನೇ ಥಟ್ಮೋಸನ ಮಗಳಾಗಿದ್ದಾಳೆ. 1ನೇ ಥಟ್ಮೋಸನ ಮಗಳು ಹತ್ಸೆಪುಟ್ಸೆ ಪ್ರಪ್ರಥಮ ಜಾಗತಿಕ ಇತಿಹಾಸದ ಪ್ರಪ್ರಥಮ ಸಾಮ್ರಾಜ್ಞಿ. ಸರಿ, 16ನೇ ಕ್ವಶನ್. ಈಜಿಪ್ಟಿಯನ್ನರು ಲಿಪಿಯನ್ನು ಏನೆಂದು ಕರೆಯುತ್ತಾರೆ? ಈಜಿಪ್ಟಿಯನ್ನರ ಲಿಪಿಯನ್ನು ಏನೆಂದು ಕರೆಯುತ್ತಾರೆ ಅಂತ ನೋಡಿದಾಗ ಹೈರೋಗ್ಲಿಫ್ ಎಂದು ಕರೆಯುತ್ತಾರೆ. ಈಜಿಪ್ಟಿಯನ್ನರ ಲಿಪಿಯನ್ನು ಹೈರೋಗ್ಲಿಫ್ ಅಂತ ಕರೀತಾರೆ. ಈ ಹೈರೋಗ್ಲಿಫ್ ಲಿಪಿಯನ್ನು ಪೇಪಿರಸ್ ತೊಗಟೆಯ ಮೇಲೆ ಬರೀತಾರೆ. ಪೇಪಿರಸ್ ತೊಗಟೆಯ ಮೇಲೆ. ಸರಿ, ಮುಂದಿನ ಕ್ವಶನ್ 17ನೇದು. ತೂಗುವ ಉದ್ಯಾನವನವನ್ನು ನೋಡ್ತೀವಲ್ಲ ನಾವು ಮೆಸೊಪೊಟೇಮಿಯಾ ನಾಗರಿಕತೆಯೊಳಗೆ. ಈ ತೂಗುವ ಉದ್ಯಾನವನವನ್ನು ನಿರ್ಮಿಸಿದವರಾರು? ಈ ತೂಗುವ ಉದ್ಯಾನವನವನ್ನು ನಿರ್ಮಿಸಿದವರು ನೆಬೂಕಡ್ನೆಜರ್. ಚಾಲ್ಡಿಯನ್ನರ ಪ್ರಮುಖ ರಾಜನಾಗಿರ್ತಕ್ಕಂತಹ ನೆಬೂಕಡ್ನೆಜರನು ತೂಗುವ ಉದ್ಯಾನವನವನ್ನು ನಿರ್ಮಿಸ್ತಾನೆ. ಸರಿ, ಮುಂದಿನ ಕ್ವಶನನ್ನು ನೋಡೋಣ. 18. ವೈದ್ಯಶಾಸ್ತ್ರದ ಪಿತಾಮಹ ಯಾರು? ವೈದ್ಯಶಾಸ್ತ್ರದ ಪಿತಾಮಹ ಯಾರು? ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರಿಟಸ್.
ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರಿಟಸ್. ಇವನು ರೋಗಗಳು ಮನುಷ್ಯರಿಗೆ ಸ್ವಾಭಾವಿಕವಾಗಿ ಬರ್ತಾವೆ ಹೊರತು ದೆವ್ವ ಭೂತಗಳಿಂದಲ್ಲ ಅನ್ನುವುದನ್ನು ದೃಢಪಡಿಸ್ತಾನೆ ವೈದ್ಯಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂತಹ ಹಿಪೋಕ್ರಿಟಸನು. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಏಸು ಕ್ರಿಸ್ತನ ತಂದೆ ತಾಯಿಯ ಹೆಸರೇನು? ಏಸು ಕ್ರಿಸ್ತನ ತಂದೆ ತಾಯಿಯ ಹೆಸರೇನು? ತಂದೆ ಜೋಸೆಫ್, ತಾಯಿ ಮೇರಿ. ಏಸು ಕ್ರಿಸ್ತನ ತಂದೆ ಜೋಸೆಫ್, ಏಸು ಕ್ರಿಸ್ತನ ತಾಯಿ ಮೇರಿ. ಸರಿ, ಮುಂದಿನ ಕ್ವಶನ್ 20ನೇದು. ಇಸ್ಲಾಂ ಧರ್ಮದ 2 ಪಂಗಡಗಳಾವುವು? ಇಸ್ಲಾಂ ಧರ್ಮದ 2 ಪಂಗಡಗಳಾವುವು? ಇಸ್ಲಾಂ ಧರ್ಮದ ಪಂಗಡಗಳನ್ನ ನೋಡುವುದಾದ್ರೆ ಮೊದಲನೇದು ಶಿಯಾ ಮತ್ತು ಎರಡನೇದು ಸುನ್ನಿ. ಶಿಯಾ ಮತ್ತು ಸುನ್ನಿ ಅನ್ನುವಂತಹ 2 ಇಸ್ಲಾಂ ಧರ್ಮದ ಪಂಗಡಗಳಾಗಿವೆ. ಸರಿ ಫ್ರೆಂಡ್ಸ್, ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿರ್ತಕ್ಕಂತಹ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.